ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ. ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಏಪ್ರಿಲ್ 17 ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಆಗಿರುತ್ತೆ. ವಿಶೇಷವಾಗಿ ಈ ದಿನ ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಮುಖ್ಯವಾದ ಬಂಧ ಏನಿದೆ ಅದು ಕೊನೆಗೊಳ್ಳುವ ಸಾಧ್ಯತೆ ಇರುತ್ತೆ. ನಿಮ್ಮಿಂದ ಅವರು ದೂರ ಆಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ಬಂಧ ಪ್ರೀತಿಯದ್ದಾಗಿರ್ಬೋದು, ಸ್ನೇಹದ್ದಾಗಿರ್ಬೋದು, ಅಥವಾ ಅತಿ ನಂಬಿಕಸ್ಥ ಒಬ್ಬ ವ್ಯಕ್ತಿಯದ್ದು ಕೂಡ ಆಗಿರಬಹುದು. ಈ ದಿನ ನೀವು ಏಕಾಂಗಿಯಾಗಿ ಕುಳಿತು ಆಲೋಚಿಸಬೇಕಾದ ಒಂದು ಅನಿವಾರ್ಯತೆ ಅನ್ನೋದು ಎದುರಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಆ ವ್ಯಕ್ತಿ ಯಾರು, ಯಾವ ಕಾರಣಕ್ಕಾಗಿ ಈ ಬಂಧ ದೂರ ಆಗ್ತಾ ಇದೆ ಮತ್ತು ನಿಮ್ಮ ವೃತ್ತಿ, ಆರ್ಥಿಕ ಹಾಗೂ ಕೌಟುಂಬಿಕ ಜೀವನದ ಮೇಲೆ ಇದು ಎಂತಹ ಪ್ರಭಾವವನ್ನು ಬೀರುತ್ತೆ ಎಂಬುದನ್ನು ವಿವರವಾಗಿ ತಿಳಿಸ್ತೇವೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ನೀವು ಯಾವಾಗಲೂ ಕೂಡ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ, ಶ್ರೀರಾಮನ ಮಂತ್ರ, ಹನುಮಾನ್ ಚಾಲಿಸ ಇವೆಲ್ಲ ಓದ್ರಿಂದ ನಿಮ್ಮ ಎಂಥ ಕಷ್ಟಗಳಿದ್ರೂ ಕೂಡ ನಿಧಾನವಾಗಿ ಎಲ್ಲ ಹೋಗಿ ನೀವು ಜೀವನದಲ್ಲಿ ಪ್ರಗತಿ ಅನ್ನೋದನ್ನು ಕಾಣ್ತೀರಿ. ವೃಷಭ ರಾಶಿಯ ರಾಶಿ ಚಕ್ರದ 2ನೇ ರಾಶಿ ಕೃತ್ತಿಕ ನಕ್ಷತ್ರದ 2 ಮತ್ತು 4ನೇ ಪಾದ, ರೋಹಿಣಿ ನಕ್ಷತ್ರದ 4 ಪಾದ ಮತ್ತು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಯವರು ಆಗಿರ್ತಾರೆ. ಈ ರಾಶಿಯ ಅಧಿಪತಿ ಬಂದ್ಬಿಟ್ಟು ಸುಖ ಮತ್ತು ಭೋಗದ ಕಾರಕನಾದ ಶುಕ್ರ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಶಾಂತ ಸ್ವಭಾವದವರಾಗಿರ್ತಾರೆ ಮತ್ತು ತಾಳ್ಮೆಗೆ ಹೆಸರಾದವರಾಗಿರ್ತಾರೆ. ಆದರೆ ಈ ಸ್ಪೆಷಲ್ ದಿನದಂದು ನಿಮ್ಮ ಜಾತಕದಲ್ಲಿ ಗ್ರಹಗಳ ಸಂಚಾರ ಏನಿದೆ ಸ್ವಲ್ಪ ವ್ಯತಿರಿಕ್ತ ಆದಂತೆ ಕಾಣಿಸ್ತಾ ಇದೆ. ಬುಧನ ಪ್ರಭಾವದಿಂದ ನಿಮ್ಮ ಆಲೋಚನಾ ಶಕ್ತಿಯಲ್ಲಿ ಗೊಂದಲ ಅನ್ನೋದು ಉಂಟಾಗಬಹುದು. ಇಂದು ನೀವು ತೆಗೆದುಕೊಳ್ಳುವ ಒಂದು ಹೈ ಲೆವೆಲ್ ನಿರ್ಧಾರ, ಜೀವಿತದ ನಿರ್ಧಾರ ಅಥವಾ ಸಣ್ಣ ತಪ್ಪು, ಸ್ಮಾಲ್ ತಪ್ಪುಗಳೇನಿದೆ, ಆ ಸಣ್ಣ ತಪ್ಪು ತಿಳುವಳಿಕೆಗಳೇನಿದ್ದಾವೆ ಅವು ನಿಮ್ಮನ್ನು ದಶಕಗಳ 10 ವರ್ಷಗಳ ಕಾಲದ ಒಂದು ಸಂಬಂಧವನ್ನು ಜಸ್ಟ್ ಒಂದು ಕ್ಷಣಾರ್ಧದಲ್ಲಿ ಮುರಿದು ಹಾಕಬಹುದು. ಇನ್ನು ಯಾವ ಬಂಧ ದೂರ ಆಗುತ್ತೆ? ಆ ದಿನದ ಪ್ರಮುಖ ಎಚ್ಚರಿಕೆ ಏನಂದರೆ, ನಿಮ್ಮ ಆತ್ಮದ ಅತ್ಯಂತ ಆಪ್ತರು ಅಂತ ನೀವು ಯಾರನ್ನ ಭಾವಿಸಿರ್ತೀರಲ್ಲ, ಇವರು ನಮಗೆ ತುಂಬ ಹತ್ತಿರದವರಂತ, ಅವರಿಂದಲೇ ನಿಮಗೆ ಮೋಸ ಅಥವಾ ದೂರ ಆಗುವ ಒಂದು ಸಂದರ್ಭ ಅನ್ನೋದು ಬರಬಹುದು. ಪ್ರೇಮಿಗಳಿಗೆ ವಿಶೇಷ ಎಚ್ಚರಿಕೆ. ಪ್ರೀತಿಯಲ್ಲಿರುವ ವೃಷಭ ರಾಶಿಯವರು ಇಂದು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ದಿನ ನಿಮ್ಮಿಬ್ಬರ ನಡುವೆ 3ನೇ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುವ ಸಾಧ್ಯತೆ ಇರುತ್ತೆ. ಯಾರೋ ಒಬ್ಬರು ನಿಮ್ಮ ಕಿವಿಗೆ ಒಂದು ಹಚ್ಚಿದ ಚಾಡಿ ಮಾತೇನಿರುತ್ತೆ, ಅದು ನಿಮ್ಮ ಸಂಗಾತಿಯ ಮೇಲೆ ನೀವು ಸಂಶಯ ಪಡ್ಬೋದು. ಈ ಸಂಶಯ ನಿಮ್ಮ ಪ್ರೀತಿಯ ಬಂಧನವನ್ನು ಕಂಪ್ಲೀಟಾಗಿ ಮುಗಿಸೋದಕ್ಕೆ ಕಾರಣ ಆಗ್ಬೋದು. ಈ ವಿಡಿಯೋನ ಒಂಟಿಯಾಗಿ ಕುಳಿತು ಇಂಟ್ರೆಸ್ಟ್ ಆಗಿ ನೋಡಿದಿರ ಅಂದರೆ, ಏಕಾಂತದಲ್ಲಿ ಕುಳಿತು ನೋಡಿದ್ರೆ ಅಂದರೆ ನಿಮ್ಮ ಸಂಗಾತಿಯ ಬಗ್ಗೆ ಸತ್ಯ ಅಸತ್ಯತೆಯನ್ನು ವಿಶ್ಲೇಷಿಸುವುದು ಒಳ್ಳೆಯದಾಗಿರುತ್ತೆ. ಇನ್ನು 2ನೇದಾಗಿ ಕೌಟುಂಬಿಕ ಬಿರುಕು. ಕುಟುಂಬದಲ್ಲಿ ಆಸ್ತಿ ಅಥವಾ ಹಳೆಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಜಗಳಗಳು ಉಂಟಾಗಬಹುದು. ವಿಶೇಷವಾಗಿ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ಮಾತಿನ ಚಕಮಕಿ ಅನ್ನೋದು ನಡೀಬಹುದು. ಇದು ಕೇವಲ ಸಣ್ಣ ಜಗಳವಾಗಿ ಉಳಿಯದೆ ಶಾಶ್ವತವಾಗಿ ದೂರ ಹೋಗುವ ಹಂತಕ್ಕೆ ಅನ್ನೋದು ಹೋಗಬಹುದು. ಇನ್ನು ವೃತ್ತಿ ಬಾಂಧವ್ಯ. ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಅತಿಯಾಗಿ ನಂಬಿದ ಸಹೋದ್ಯೋಗಿ ಕೊಲಿಗೇನಿದ್ದಾರೆ ಅವರಿಂದ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಒಂದು ಸಂದರ್ಭ ಬರಬಹುದು. ನಿಮ್ಮ ರಹಸ್ಯಗಳನ್ನು ಅವರಿಗೆ ತಿಳಿಸಬೇಡಿ. ಇಂದು ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳ ಜೊತೆಗಿನ ಸಂಬಂಧ ಹದಗೆಡುವ ಅಪಾಯದಲ್ಲಿ ಇರುತ್ತೆ. ಆವೇಶದಿಂದ ಕೆಲಸಕ್ಕೆ ರಾಜೀನಾಮೆ ನೀಡುವ ನಿರ್ಧಾರವನ್ನು ನೀವು
ಎಂದು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಬದಲಾವಣೆಗಳೇನು ಮತ್ತು ಎಚ್ಚರಿಕೆಗಳು ಏನು? ಈ ದಿನ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನೋದು ಸಂಭವಿಸುತ್ತೆ. ಆವೇಶದ ನಿರ್ಧಾರಗಳು. ವೃಷಭ ರಾಶಿಯವರು ಇಂದು ಕೋಪವನ್ನು ನಿಯಂತ್ರಿಸಿಕೊಳ್ಳಲೇಬೇಕು. ನಿಮ್ಮ ಒಂದು ಕಟು ಮಾತು ನಿಮ್ಮ ಆತ್ಮೀಯರನ್ನು ನಿಮ್ಮಿಂದ ದೂರ ಮಾಡುತ್ತೆ. ಅಪಾರ್ಥಗಳ ಸುಳಿ. ಇಂದು ನೀವು ಹೇಳುವುದು ಒಂದು, ಅವ್ರಿಗೆ ಕೇಳಿಸೋದು ಇನ್ನೊಂದೇನೋ ಅನ್ನುವಂತೆ ಆಗಿಬಿಡುತ್ತೆ. ಆದ್ದರಿಂದ ಯಾವುದೇ ಒಂದು ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮಾತನಾಡಿ. ಸುಮ್ಮನೆ ಕೀಡು ತಲೆ ಹಾಕುವ ವ್ಯಕ್ತಿಗಳೇನಿದ್ದಾರೆ ಅವರು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಕೆಲವು ವ್ಯಕ್ತಿಗಳು ನೀವು ಚೆನ್ನಾಗಿರೋದನ್ನು ನೋಡೋದಕ್ಕೆ ಅವರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಸಂಬಂಧಗಳಲ್ಲಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತಹ ವಿಷಕಾರಿ ಬಂಧಗಳಿಂದ ದೂರ ಇರೋದೇ ನಿಮಗೆ ಒಳ್ಳೆಯದಾಗಿರುತ್ತೆ. ಇನ್ನು ಉದ್ಯೋಗ, ವ್ಯಾಪಾರ ಮತ್ತು ಆರ್ಥಿಕತೆ. ವ್ಯಕ್ತಿ ಮತ್ತು ಉದ್ಯೋಗಿಗಳಿಗೆ ಈ ದಿನ ಸವಾಲುಗಳಿಂದ ಕೂಡಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗ್ತಾ ಇಲ್ಲ ಎಂಬ ಒಂದು ಅಸಮಾಧಾನ ಮೂಡಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಶಾಂತವಾಗಿ ನಿಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಮರಳಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಅದ್ರ ಬಗ್ಗೆ ಹೇಳೋದಾದರೆ, ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭದಲ್ಲಿ ಏರುಪೇರು ಅನ್ನೋದು ಉಂಟಾಗಬಹುದು. ಹೂಡಿಕೆ ಮಾಡುವಾಗಾದರೆ ಜಾಗ್ರತೆ ಆಗಿರಿ. ಹೊಸ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಏನಿದೆ ಅದು ಮಾಡ್ಕೊಳ್ಬೇಕಂದ್ರೆ ಇದು ಸರಿಯಾದ ಸಮಯ ಅಂತೂ ಖಂಡಿತವಾಗ್ಲೂ ಅಲ್ಲ. ಹಳೆಯ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ಸ್ಥಿತಿ, ಹಣಕಾಸಿನ ಒಂದು ಪರಿಸ್ಥಿತಿ ಏನಿದೆ ಆ ವಿಚಾರದಲ್ಲಿ ಇದು ಮಧ್ಯಮ ಫಲಿತಾಂಶವನ್ನು ಕೊಡುತ್ತೆ. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಪ್ರಯತ್ನ ಮಾಡಿ, ಆದರೆ ವೈಯಕ್ತಿಕ ಖರ್ಚುಗಳು ಆದಷ್ಟು ಕಡಿಮೆ ಮಾಡಿ. ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಂದರೆ ಹನುಮಾನ್ ಚಾಲಿಸ ಪಠನೆ ಮಾಡಿ ಮತ್ತು ಶಿವನಿಗೆ ಅಭಿಷೇಕ ಮಾಡಿದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.